ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಬೇಗ ಕೋಪ ಬರುತ್ತದೆ ಎಂಬುದು. ನಾನಾ ಚಿತ್ರರಂಗದ ಜನರು ಏನ್ ಹೇಳ್ತಾರೆ ಅಂದ್ರೆ ಅವರಲ್ಲಿ ಒಂದು ಇಂಪ್ರೆಷನ್ ಇದೆ, ಏನಂದ್ರೆ ನೀವು ತುಂಬಾನೇ ಶಾರ್ಟ್ ಟೆಂಪರ್ಡ್. ನೀವು ಸರಿ ಇದೆ, ಕೂಗಾಡ್ತೀರಾ, ಹೌದು, ನೀವು ಬೈತೀರಾ, ಹೊಡೆದಾಡ್ತೀರಾ, ಜಗಳ ಮಾಡ್ತೀರಾ. ಅದು ಸ್ಕ್ರೀನ್ ಮೇಲೆ ಅದಕ್ಕೆ ದುಡ್ಡು ಕೊಡ್ತಾರೆ ನನಗೆ. ನಿಜವಾಗ್ಲು ಅಂದ್ರೆ ಅದು ರೋಲ್ಗೋಸ್ಕರ, ಅದು ಬಿಟ್ರೆ ಕೋಪ ಅಂತೂ ಬರುತ್ತೆ ನನಗೆ. ಆದ್ರೆ ಆ ಸಿಟ್ಟಿಂದಾಗಿ ಒಂದಿಬ್ರು ಡೈರೆಕ್ಟರ್ಸ್ ನಾನಾ ಪಾಟೇಕರ್ಗೆ ರೋಲ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ರಂತೆ. ಕರೆಕ್ಟೇ, ನಿಜ ಇದು. ಈ ವೆನ್ಸ್ಡೇ ಸಿನಿಮಾ ಪಾತ್ರ ಅದಕ್ಕೆ ಸಿಗ್ಲಿಲ್ಲ. ಸರಿ ಇದೆ. ನಜೀರ್ ನನಗೆ ಆಮೇಲೆ ಹೇಳ್ದ, ನಜೀರ್ ಮಾಡೋ ರೋಲ್ನ ನನಗೆ ಕೊಡ್ಬೇಕು ಅನ್ಕೊಂಡಿದ್ರಂತೆ. ನಜೀರ್ ಅವ್ರಿಗೆ ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಂತೆ. ಅದಕ್ಕೆ ಡೈರೆಕ್ಟರ್ ಪಾಂಡೆ ಹೇಳಿದ್ರಂತೆ, ಬೇಡಪ್ಪ ಮತ್ತೆ ಏಟ್ ತಿನ್ಬೇಕಾಗುತ್ತೆ ನಾನು, ನನಗಾಗಲ್ಲ ಅವ್ರಿಗೆ. ಅದಾದ್ಮೇಲೆ ನಾನು ರೀಸೆಂಟಾಗಿ ಪಾಂಡೆನ ಮೀಟ್ ಮಾಡಿದೆ. ನಾನು ಹೇಳ್ದೆ ಹಿಂಗೆಲ್ಲ ಮಾಡಬೇಡಪ್ಪ ಅಂದರೆ, ನಾನು ಕೋಪಿಷ್ಟ ಕರೆಕ್ಟೇ, ಆದರೆ ಹುಚ್ಚ ಅಲ್ಲಪ್ಪ. ನಾನು ಇನ್ನೊಂದು ಕತೆ ಕೇಳಿದ್ದೇನೆ ನೋಡಿ. ಹೀರೋಯಿನ್ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಾನಾ ಸ್ವಲ್ಪ ಕೈಕಾಲು ಕುಲುಕ್ಸಿ ಅಂತ ಡೈರೆಕ್ಟರ್ ಹೇಳಿದ್ರು, ಆದ್ರೆ ನಾನಾ ಸುಮ್ಮನೆ ನೋಡ್ತಾನೆ ನಿಂತಿದ್ರು. ಅಲ್ಲ ರೀ, ಅವಳು ಕೈಕಾಲು ಅಳ್ಳಾಡಿಸ್ತಾ ಇದ್ರೆ ನಾನು ಏನು ಅಳ್ಳಾಡಿಸ್. ಅದಕ್ಕೆ ನೋಡಿ, ರೈಟರ್ಸ್ ಕೂಡ ನಿಮ್ಗೆ ಎಂಥ ಡೈಲಾಗ್ಸ್ ಅನ್ನ ಬರೀತಾರೆ ಅಂದ್ರೆ ಬಹುಶಃ ನಿಮ್ಗೆ ನೆನ್ಪಿರ್ಬೋದು, ಸಾವಿನ ಚಮತ್ಕಾರ ನೋಡಕ್ ಬಂದಿದ್ದಾರೆ. ಆದ್ರೆ ಈ ಪರ್ಟಿಕ್ಯುಲರ್ ಸೀನ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡುವಾಗ ನನಗೆ ಹುಷಾರಿರ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದೆ. ಮತ್ತೆ ಮೇಹುಲ್ ಕುಮಾರ್ ಡೈರೆಕ್ಟರು ಒಂದು 2,500-3,000 ಜೂನಿಯರ್ ಆರ್ಟಿಸ್ಟ್ನ ಕರೆದಿದ್ದ. ಸೊ ನಾನು ಹೋಗಿರ್ಲಿಲ್ಲ ಅಂದ್ರೆ ಅಲ್ಲಿ ಶೂಟಿಂಗ್ಗೆ ಅಷ್ಟೊಂದು ಪೇಮೆಂಟ್ ವೇಸ್ಟ್ ಆಗಿರೋದು. ಸೊ ಮೇಹುಲ್ ಕುಮಾರ್ ಹಾಸ್ಪಿಟ್ಲಿಗೆ ಬಂದಿದ್ದ ಮಾತಾಡ್ಸೋದಕ್ಕೆ. ಅಂದ್ರು, ನಾನು ನಡಿ ಹೋಗೋಣ ಅಂದೆ. ಆದರೆ ಸೀನ್ ಬರ್ದಿರ್ಲಿಲ್ಲ ನನಗೆ ಹುಷಾರಿಲ್ಲ ಅಂತ. ಸೊ ನಾನೇನು ಹೇಳಿದೆ, ಒಂದೇ ಸಲ 5 ಕ್ಯಾಮ್ರಾ ಇಟ್ಬಿಡು ಅಂತ. ಮತ್ತೆ ಹೇಳಿದೆ, ಕ್ಯಾಮ್ರಾಗಳಂತೂ ಓಡ್ತಾನೇ ಇರಬೇಕು, ಮ್ಯಾಗ್ಝಿನ್ಸ್ ರೆಡಿ ಇಟ್ಕೊಂಡು ನೀನು. ನಾನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತೇ ಇಲ್ಲ ಈಗಲೂ. ಆ ಥರ ಆಯ್ತು ಸೀನ್. ಅದು ಮೊದಲೇ ಬರ್ದಿರ್ಲಿಲ್ಲ ಡೈಲಾಗ್. ಇದು ತುಂಬಾ ದೊಡ್ಡದಾದಂತ ಸಂಭಾಷಣೆ ಪೂರ್ತಿ. आगे मेरी मौत का तमाशा देखनी, अब मुझे लटका दोगे, जुबान ऐसे बाहर आएगी आंखें. ಅಂದ್ರೆ ಎಲ್ಲ ನೆನಪಿಲ್ಲ, ನೀವು ಕೇಳಿಸ್ಕೋಬೇಕಾ? ಈಗ ನಿಜವಾಗ್ಲೂ ಇದು ನೆನಪಿಲ್ಲ ನನಗೆ ಇವಾಗ. ಓಕೆ, ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನೋಡಿ ನೀವು ಒಂದೆರಡು ಲೈನ್ ಆದ್ರೂ ಕೊಡಿ. आ गए मेरे मौत का तमाशा देखने, अब मुझे लटका देंगे, जुबान ऐसे बाहर आएगी, आंखें बाहर आएगी, और यहीं लटकता रहूँगा. फिर मेरा भाई मुझे नीचे उतारेगा, आप चर्चा करते हुए चले जाओगे, खाना खाओगे और फिर से सो जाओगे. तुम्हारी यही नामर्दान की बुज़दिली एक दिन इसी देश के मौत का तमाशा इसी खामोशी से देखे. कुछ नहीं कहना चाहता तुम्हें. ಒಂದು ವಿಷಯ ಇತ್ತು, ವಜೂದ್ ಸಿನಿಮಾ ನೋಡಿದ್ದೀರಾ ಯಾರಾದ್ರೂ ನೀವು? ವಜೂದ್ ಎಂಥ ಸಿನಿಮಾ ಅಂದ್ರೆ, ಅದರಲ್ಲಿ ಒಂದು ಉತ್ತಮವಾದ ಕವಿತೆ ತರ ಡೈಲಾಗ್ ಬರೆದಿದ್ರು ಜಾವೇದ್ ಸಾಬ್, ಅಖ್ತರ್ ಸಾಬ್. ಅದರಲ್ಲಿ ಮಾಧುರಿ ದೀಕ್ಷಿತ್ಗೆ, ಅಂದ್ರೆ ಅದರಲ್ಲಿ ಮಾಧುರಿ ದೀಕ್ಷಿತ್ನ ನಾನು ಒನ್ ವೇ ಲವರ್. ಆಬ್ವಿಯಸ್ಲಿ ಅವಳ ಕಡೆಯಿಂದಂತೂ ಪ್ರೀತಿ ಬರಕ್ ಸಾಧ್ಯ ಇಲ್ಲ. ನಾನು ಅದರಲ್ಲೊಬ್ಬ ಆಕ್ಟರು, ಡೈರೆಕ್ಟರು, ನಾಟಕದ ಡೈರೆಕ್ಟರ್. ಅವನೇನು ಅನ್ಕೋತಿರ್ತಾನೆ ಅಂದ್ರೆ ಮಾಧುರಿ ಅಲ್ಲೇ ಇದ್ದಾಳೆ ಅಂತ. ಅವಾಗ ಅದನ್ನು ಯೋಚನೆ ಮಾಡ್ತಾ ಅವನು ಹೇಳ್ತಾನೆ, ಮಾಧುರಿಗೆ ಹೇಳಿದ್ದಲ್ವಾ, ಅದಕ್ಕೆ ಇದುವರೆಗೂ ಮರ್ತಿಲ್ಲ ನಾನು. कैसे बताऊं मैं तुम्हें, मेरे लिए तुम कौन हो? कैसे बताऊं मैं तुम्हें, तुम धड़कनों का गीत हो, जीवन का तुम संगीत, तुम जिंदगी, तुम बंदगी, तुम रोशनी, तुम ताजगी, हर खुशी प्यार हो, प्रीत हो, मनमीत हो.
आंखों में तुम, यादों में तुम, नींदों में तुम, ख्वाबों में तुम हो मेरी हर बात में, तुम हो मेरे दिन रात में, तुम सुबह में, तुम शाम में, तुम सोच में, तुम काम में। मेरे लिए पाना भी तुम, मेरे लिए खोना भी तुम, मेरे लिए हंसना भी तुम, मेरे लिए रोना भी तुम, और जागना सोना भी तुम। जाऊं कहीं देखूं कहीं, तुम हो वहां, तुम हो वहीं। कैसे बताऊं मैं तुम्हें, तुम बिन तो मैं कुछ भी नहीं। कैसे बताऊं मैं तुम्हें, मेरे लिए तुम कौन हो। ये जो तुम्हारा रूप है, ये जिंदगी की धूप है। चंदन से तरशा है बदन, बहती है जिसमें एक अगन। ये शोखियाँ, ये मस्तियाँ तुमको हवाओं से मिली, जुल्फे घटाओं से मिली। होठों में कलियाँ खिल गई, आंखों को झीलें मिल गई। चेहरे में सिमटी चांदनी, आवाज़ में है रागिनी। शीशे के जैसा अंग है, फूलों के जैसा रंग है, नदियों के जैसी चाल है। क्या हुस्न है, क्या हाल है। ये जिस्म की रंगीनियाँ जैसे हजारों तितलियाँ, बाहों की ये गोलाइयाँ, चल में ये परछाइयाँ, ये नगरियाँ हैं ख्वाब की। कैसे बताऊँ मैं तुम्हें, हालत दिले बेताब की। कैसे बताऊँ मैं तुम्हें, मेरे लिए तुम कौन हो। कैसे बताओ, मेरे लिए तुम धर्म हो, ईमान हो, तुम ही इबादत हो मेरी, तुम ही तो चाहत हो मेरी, तुम ही मेरा अरमान हो। तकता हूं मैं हर पल जिसे, तुम ही तो वो तस्वीर हो, तुम ही मेरी तकदीर हो, तुम ही सितारा हो मेरा, तुम ही नजारा हो मेरा। यूं ध्यान में मेरे हो तुम, जैसे मुझे घेरे हो तुम। पूरब में तुम, पश्चिम में तुम, उत्तर में तुम, दक्षिण में तुम, सारे मेरे जीवन में तुम। हर पल में तुम, हर छिन में तुम। मेरे लिए रास्ता भी तुम, मेरे लिए मंजिल भी तुम, मेरे लिए सागर भी तुम, मेरे लिए साहिल भी तुम। मैं देखता बस तुमको हूं, मैं सोचता बस तुमको हूं, मैं जानता बस तुमको हूं, मैं मानता बस तुमको हूं। तुम ही मेरी पहचान हो। कैसे बताऊं मैं तुम्हें, देवी हो तुम मेरे लिए भगवान हो। कैसे बताऊं मैं तुम्हें, मेरे लिए तुम कौन हो। ಇನ್ನೊಂದಂದ್ರೆ ಅದ್ಭುತವಾದ ವಿಷಯ ಏನು ಅಂದ್ರೆ ಈ ಮಾತಿನ ದಾಟಿ ಏನಿದೆಯಲ್ಲ, ಆ ಟ್ಯೂನಿಂದ 20-25 ವರ್ಷ ಮುಂಚೆ ಬರ್ದಿರೋದು ಕೂಡ ನೆನಪಿನಿಂದ ಹೋಗಲ್ಲ ನೋಡಿ. ಅದಕ್ಕೊಂದು ರಿದಮ್ ಇದೆ. ಇದು ಪದ್ಯದ ಕಾರಣಕ್ಕ ಅಥವಾ ಮಾಧುರಿ? ಅದಂತೂ ಇದ್ದಿದ್ದೆ, ಅದಂತೂ ಆಗ್ಬೇಕಾಗಿದ್ದೆ, ಅದು ಆಬ್ವಿಯಸ್. ಅದು ಮಾಧುರಿ ಅವ್ರ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿದ್ರಿ. ಆದ್ರೆ ನಾನು ಕೇಳ್ಪಟ್ಟಿದ್ದೆ, ಪ್ರಕಾಶ್ ಅವರ ರಾಜನೀತಿ ಸೆಟ್ಟಲ್ಲಿದ್ದಾಗ ಅವ್ರು ನಿಮ್ಗೆ ಹಾಡಕ್ ಹೇಳ್ತಾರೆ, ಆದ್ರೆ ನೀವು ಅವ್ರಿಗೆ ಎಷ್ಟು ಬೈತೀರಿ ಅಂತಂದ್ರೆ ಅವ್ರ ಕಣ್ಣಲ್ಲಿ ನೀರು ಬರಕ್ ಶುರುವಾಗತ್ತೆ. ನಾನೇನ್ ಪ್ರಕಾಶ್ನ ಬೈದ್ನ? ನ್ಯೂಸ್ ಪೇಪರ್ ಹೀಗೆ ಬಂದಿತ್ತು. ನಾನ್ ನ್ಯೂಸ್ ಪೇಪರ್ ಓದಲ್ಲ ಕಣ್ರಿ. ಮತ್ತೆ ಇನ್ನೊಂದು ಪ್ರಿಂಟ್ ಆಗಿತ್ತು, ಏನಂದ್ರೆ ನೀವು ಅನುರಾಗ್ ಕಶ್ಯಪ್ ಅವ್ರಿಗೆ ಆಕ್ಟಿಂಗ್ ಮಾಡೋ ಭರದಲ್ಲಿ ಜೋರಾಗಿ ಅವ್ರ ಕೆನ್ನೆಗೆ ಬಾರಿಸಿದ್ರಿ ಅಂತ. ಆಮೇಲೆ ಹೇಳಿದ್ರಂತೆ, ನೋಡ್ದ್ಯಾ ಎಷ್ಟು ಜೋರಾಗಿ ಹೊಡೆದೆ, ನಿನ್ನ ನೀನೆ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ. ಇವ್ರು ಹಿಂಗೆ ಮನ್ಸಿಗೆ ಬಂದಂಗೆ ಏನ್ ಬೇಕಾದ್ರೆ ಆಪದ್ನೆ ಓರಿಸ್ತಾರಪ್ಪ. ಜನ ಅನ್ಕೋತಾರೆ ನಾನಾ ಪಾಟೇಕರ್ ಅವರ ನಿಜ ಜೀವನದಲ್ಲೂ ಕೂಡ ಪರಿಂದಾ ಸಿನಿಮಾದ ವಿಲನ್ ತರನೇ ಇದ್ದಾರೆ ಅಂತ. ಅವರು ಪ್ರತಿ ಸಲ ತಲೆಗೆ ಹೊಡಿತಾ ಇರ್ತಾರೆ. ಮೊದಲನೇ ನ್ಯಾಷನಲ್ ಅವಾರ್ಡ್ ಅದಕ್ಕೆ ಸಿಕ್ಕಿತ್ತು, ಹಣೆ ಜಜ್ಕೊಂಡ್ಮೇಲೆ. ಆದ್ರೆ ನಿಜ ಜೀವನದಲ್ಲೂ ನೀವು ತಲೆಗೆ ಹೊಡ್ಕೋತೀರಾ ಅಥವಾ ಬೇರೆಯವ್ರದ್ದು ಹೊಡಿತೀನಿ? ಮತ್ತೆ ನಿಮ್ಗೆ ಪ್ರಶಸ್ತಿ ಸಿಕ್ಕಾಗ ನೀವು ಅದನ್ನ ತಗೊಳ್ಳೋದಿಕ್ಕೆ ಅಂತೇಳಿ ಸ್ಟೇಜಿಗೆ ಹೋದಾಗ ನೀವು ತುಂಬಾನೇ ಜೋರಾಗಿ ಅತ್ರಂತೆ. ಇಲ್ಲಪ್ಪ, ನಾನ್ ಯಾಕ್ರಿ ಅಳ್ಳಿ? ಅಲ್ಲಿ ನನ್ನ ಕಾಂಪಿಟೇಟರ್ ಇದ್ದ ಒಬ್ಬ, ಅವನಿಗೆ ಅವಾರ್ಡ್ ಸಿಗ್ಲಿಲ್ಲ, ಅವನು ಅಳ್ತಾ ಇದ್ದಾರೆ ಅವಾಗ. ಆದ್ರೆ ಪರಿಂದ ಎಂತ ಸಿನಿಮಾ ಅಂದ್ರೆ ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇತ್ತು. ಕೆಲವು ಸಿನಿಮಾಗಳು ಆಗ್ಬಿಡ್ತವೆ ಕಣ್ರಿ, ತಾವಾಗಿ ಆಗ್ಬಿಡ್ತವೆ. ನಾವೇನ್ ಮಾಡೋದೇ ಇಲ್ಲ ಅಂದ್ರೆ ಸುತ್ತಮುತ್ತಲು ಇರೋರು ಎಷ್ಟು ರಿಯಾಕ್ಟ್ ಮಾಡ್ಬಿಡ್ತಾರೆ ಅಂದ್ರೆ ನಮ್ ಕೆಲಸ ಸುಲಭ ಆಗ್ಬಿಡುತ್ತೆ.
ಹಾಗೇನೆ ನೋಡಿ 2611 ಸಿನಿಮಾದು ಹಾಗೆ ಆಗಿದ್ದು. ಈಗ ಒಬ್ಬ ಆಕ್ಟರ್ ಯಾರಾದ್ರೂ ನಾನ್ ಮಾಡ್ದೆ ಅಂತ ಹೇಳಿದ್ನಂದ್ರೆ ಅದು ತಪ್ಪು ಹೇಳ್ತಿದ್ದಾನೆ ಅಂತ ಅರ್ಥ ನನ್ನ ಪ್ರಕಾರ. ಯಾಕಂದ್ರೆ ಅದಕ್ಕೋಸ್ಕರ ಸುತ್ತಮುತ್ತಲು ಇರೋರು ತುಂಬಾ ರಿಯಾಕ್ಟ್ ಮಾಡ್ಬೇಕಾಗುತ್ತೆ, ಅವ್ರದ್ದು ಪಾತ್ರ ಇರುತ್ತೆ. ಆರ್ಟಿಸ್ಟ್ ಇದ್ದಾನೆ, ಟೆಕ್ನಿಷಿಯನ್ ಇದ್ದಾನೆ, ಸ್ಪಾಟ್ ಬಾಯ್, ಲೈಟ್ ಮ್ಯಾನ್, ಕ್ಯಾಮ್ರಾಮನ್ ಎಲ್ರೂ ಸೇರಿ ಕೆಲಸ ಇರುತ್ತೆ. ಅದು ಒಂದು ತಂಡವಾಗಿ ಒಂದು ಕೆಲಸ ಬರುತ್ತೆ. ಅದು ಇಲ್ಲಾಂದ್ರೆ ನಾನ್ ಮಾಡ್ದೆ ಹಾಗಾಗಲ್ಲ. ಅದು ಖಾಮೋಶಿ ಸಿನಿಮಾದ ಪಾತ್ರ ಇದೆಯಲ್ಲ, ಸಂಜಯ್ ಲೀಲಾ ಬನ್ಸಾಲಿ ಆ ಪಾತ್ರನ ಎಷ್ಟು ಚೆನ್ನಾಗಿ ಮೊದ್ಲೇ ಬರ್ದು ಇಟ್ಟಿದ್ರು ಅಂದ್ರೆ ಸುಮ್ನೆ ಹೋಗಿ ಪಾತ್ರ ಮಾಡೋದಿರುತ್ತೆ ಅಷ್ಟೇ. ಅಲ್ಲಿ ಹೋದ್ಮೇಲೆ ತುಂಬಾ ಈಸಿಯಾಗಿ. ಆದ್ರೂ ಒಂದ್ ವಿಷಯ ಇದೆ, 14 ತಿಂಗಳು ಅದಕ್ಕಿಂತ ಮುಂಚೆ ನಾವು ಆ ಭಾಷೆ ಕಲಿತಾ ಇದ್ವಿ. ಅಂದ್ರೆ ಡೆಫ್ ಅಂಡ್ ಡಮ್ ಭಾಷೆ ಇದೆಯಲ್ಲ ಅದು. ಅದ್ರಲ್ಲಿ ನನ್ ಮಗು ಪಾತ್ರ ಏನ್ ಮಾಡಿದನಲ್ಲ ಆ ಹುಡುಗ ಮೂಕ, ಅವ್ರ ಅಪ್ಪ ಅಮ್ಮ ಇಬ್ರು ಕಿವುಡ್ರು ಮೂಕ, ಅಂದ್ರೆ ಡೆಫ್ ಅಂಡ್ ಡಮ್. ಅವ್ರ ಅಮ್ಮ ನಮಗೆ ಮೂಕರ ಭಾಷೆ ಕಲಿಸಿದ್ದು. ಈ ಹುಡುಗ ಏನಿದ್ನಲ್ಲ ಅವರು ಅಂದ್ರೆ ಅವ್ರ ಅಪ್ಪ ಅಮ್ಮ ಮಾತಾಡೋದನ್ನ ನಮಗೆ ಹೇಳ್ತಿದ್ದ. ಅಂದ್ರೆ ಅವ್ರು ಏನ್ ಹೇಳ್ತಿದಾರೆ ಅವ್ರ ಭಾಷೆಲ್ಲ ಅವ್ರ ಜೊತೆ ಮಾತಾಡಿ ಅಂತ ಅವ್ರ ಹತ್ರ ಮಾತಾಡ್ಬಿಟ್ಟು ನಮಗ್ ಬಂದು ಹೇಳ್ತಾ ಇದ್ದ ಅವನು. ಅದನ್ನ ನೋಡಿದಾಗ ಎಷ್ಟು ದುಃಖ ಆಗ್ತಿತ್ತು ನಮಗೆ. ಅಂದ್ರೆ ಅಪ್ಪ ಅಮ್ಮ ಇಬ್ರು ಕಿವುಡ್ರು ಮೂಕರು, ಮತ್ತೆ ಈ ಹುಡುಗ ಜಗತ್ತಿನ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಅಪ್ಪ ಅಮ್ಮನ ಪರವಾಗಿ. ನಾನ್ ಕೇಳ್ಪಟ್ಟಿದ್ದೆ ಪರಿಂದಾ ಸಿನಿಮಾದಲ್ಲಿ ಒಂದು ಸುಡುವಂತ ಸೀನ್ ಇದೆ. ಆ ಸೀನ್ನಲ್ಲಿ ನೀವು ಬೆಂಕಿಯಿಂದ ಪಾರಾದ್ರಿ ಅಂತ ನಾನು ಕೇಳ್ಪಟ್ಟೆ. ಹೋಗ್ಬಿಟ್ಟಿದ್ದೆ ನಾನು. ನೆಕ್ಸ್ಟ್ 1 year ನಾನು ಶೂಟಿಂಗ್ಗೆ ಹೋಗಕ್ಕಾಗ್ಲಿಲ್ಲ. ನಾನು 60 ದಿನ ಆಸ್ಪತ್ರೆಯಲ್ಲಿದ್ದೆ. ಅದರಲ್ಲಿ ಆ ತೂಗು ಉಯ್ಯಾಲೆ ಮೇಲೆ ಒಂದು ಸೀನ್ ಇದೆಯಲ್ಲ, ನೀವು ಸಿನಿಮಾದಲ್ಲಿ ನೋಡ್ತಿರಲ್ಲ, ನಾನು ಸುಟ್ಟೋಗೋದು ನಿಜವಾಗ್ಲೂ ಸುಟ್ಟೋಗ್ತಾ ಇದ್ದೆ. ಅವಾಗ ಜನ ಅನ್ಕೊಂಡಿದ್ರು ನೀವು ಆಕ್ಟಿಂಗ್ ಮಾಡ್ತಿದ್ದೀರಾ ಅಂತ. ಇಲ್ಲ, ಆಕ್ಟಿಂಗ್ ಅಂತೂ ಇತ್ತು. ಆದ್ರೆ ವಿಷಯ ಏನು ಅಂದ್ರೆ ಜೂಲ ಇಲ್ಲಿತ್ತು, ಇಲ್ಲಿ ಬೆಂಕಿ ಇತ್ತು, ಇಲ್ಲಿ ಬೆಂಕಿ ಇತ್ತು. ನಾನು ಈ ಕಡೆ ಎಡಗಡೆ ಎಲ್ಲೋ ಜಿಗಿದೆ. ಆದ್ರೆ ಆ ಉಯ್ಯಾಲೆ ಅಲ್ವಾ, ಅದ್ರ ಮೇಲೆ ನಾನು ಕಾಲಿಟ್ಟು ಜಿಗಿಯುವಾಗ ಕಾಲ್ ಜಾರ್ಬಿಡ್ತು. ಅಲ್ಲಿ ಎಲ್ಲ ಮುರಿದೋಗಿರೋ ಗ್ಲಾಸು ಅದು ಇದು ಎಲ್ಲ ಬಿಸಾಗಿದ್ರು. ಮತ್ತೆ ಆ ಕಡೆಯಿಂದ ಜಾಕಿ ಶ್ರಫ್ ಕೂಗ್ತಾ ಇದ್ದ, ನಾನಾ ಆರ್ ಯು ಓಕೆ? ನಾನ್ ಎದ್ಬಿಟ್ಟು ನಾನು ಹಿಂಗ್ ಕೈಕಾಲು ನೋಡ್ಕೊಂಡ್ರೆ ನಂದು ಈ ಸ್ಕಿನ್ ಎಲ್ಲ ನನ್ನ ಚಪ್ಪಲಿ ಮೇಲೆ ಬಿದ್ದ್ಬಿಟ್ಟಿತ್ತು. ನಾನು ಹೇಳ್ದೆ ನಾಟ್ ಓಕೆ. ಆಮೇಲೆ ಎಲ್ರು ಓಡ್ ಬಂದು ಡಾಕ್ಟರ್ ಇದ್ರು, ಅವರು ಇಂಜೆಕ್ಷನ್ ಏನೋ ಕೊಟ್ಟು ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ನನ್ನ ಆಸ್ಪತ್ರೆಯಲ್ಲಿ ತುಂಬಾ ದಿನ ಇರ್ಬೇಕಾಯ್ತು. 60 ದಿನ. ಅಲ್ಲ, ಇದೆಲ್ಲ ಏನೂ ಇರಲೇ ಇಲ್ಲ, ಎಲ್ಲ ಬಿಚ್ಬಿಟ್ಟಿತ್ತು. ಗ್ಲೌಸ್ ಬಿಚ್ತೀವಲ್ಲ ಆ ಥರ. ಇನ್ನು ಮುಂದೆ ಇಂತಹ ಘಟನೆ ಆಗದೇ ಇರಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ನಿಮಗೆ ದೀರ್ಘವಾದ ಆಯಸ್ ಸಿಗಲಿ, ಜನರನ್ನ ಮನರಂಜಿಸ್ತಾ ಇರಿ. ಅಯ್ಯೋ, ಜೀವನದಲ್ಲಿ ಹೇಗಿದ್ರು ಉರಿತಾನೆ ಇರ್ತೀವಲ್ಲ ರೀ. ನಿಜವಾದ ಬೆಂಕಿ ಇಲ್ಲ ಅಂದ್ರೂ ಇಲ್ಲಿ ಸುತ್ತಮುತ್ತಲು ಏನ್ ನಡೆಯುತ್ತಲ್ಲ ಜನರ ಮನ್ಸಲ್ಲಿ, ಹೇಗಿದ್ರು ಸುಟ್ಟು ಹೋಗ್ತಿರ್ತೀವಿ, ನೋವಾಗುತ್ತೆ. ನಮ್ ನೋವನ್ನ ಸಿನಿಮಾ ಮುಖಾಂತರ ಎಷ್ಟು ಹೇಳ್ಬೇಕೋ ಅಷ್ಟು ಪ್ರಯತ್ನ ಪಟ್ಟು ಹೇಳ್ತೀವಿ ನಾವು. ಆದ್ರೆ ಸುತ್ತಮುತ್ತಲು ನಡೆಯುತ್ತಲ್ಲ, ಅದರಿಂದ ತುಂಬಾ ಅಸಹ್ಯ ಅನ್ಸುತ್ತೆ, ತುಂಬಾ ನೋವಾಗುತ್ತೆ. ನಾವು ಸಿನಿಮಾದವರು ತುಂಬಾ ಅದೃಷ್ಟವಂತರು, ನಮಗೆ ಮಾಧ್ಯಮ ಇದೆ, ನೋವಿದೆ, ನಾವು ಅದ್ರ ಮುಖಾಂತರ ಆಚೆ ಹಾಕ್ಬೋದು. ಆದ್ರೆ ಯಾರತ್ರ ಆ ಮಾಧ್ಯಮ ಇಲ್ವೋ ಅವ್ರೇನ್ ಮಾಡ್ಬೇಕು? ನಾನ್ ಕಲಾವಿದನಾಗಿಲ್ದೆ ಈ ಮಾಧ್ಯಮ ಇರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡಿರ್ತಿದ್ದೆ? ನಾನ್ ನಿಜ ಹೇಳ್ತೀನ್ರಿ, ನಾನು ಹುಚ್ಚ ಆಗಿರ್ತಿದ್ದೆ. ಯಾಕಂದ್ರೆ ಈ ಫ್ರಸ್ಟ್ರೇಷನ್, ಈ ನೋವು ಯಾರಿಗೆ ಹೇಗೆ ಹೇಳೋದು? ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಈ ಸಫೋಕೇಶನ್ ಏನಿದೆಯಲ್ಲ, ಫ್ರಸ್ಟ್ರೇಷನ್ ಏನಿದೆಯಲ್ಲ ಇವತ್ತಿನ ಹುಡುಗರದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯೂತ್ ಬಗ್ಗೆ ಯಾಕೆ ಹೀಗಾಗ್ತಿದೆ, ಅದಕ್ಕೆ ಔಟ್ಲೆಟ್ ಏನು? ಆ ಔಟ್ಲೆಟ್ ನಮಗ್ ಬೇಕು. ನೀವು ಸ್ಕ್ರಿಪ್ಟ್ನ ಆಯ್ಕೆ ಮಾಡುವಾಗ ಪಾತ್ರವನ್ನ ಆಯ್ಕೆ ಮಾಡಿದ ನಂತರ ಭಾವನೆಗಳನ್ನ ಅದರಲ್ಲಿ ಹೈಲೈಟ್ ಮಾಡಬೇಕು ಅಂತ ನೀವು ನೆನಪಲ್ಲಿ ಇಟ್ಕೊಳ್ತೀರಿ. ನಾನು ಚೇಂಜ್ ಕೂಡ ತುಂಬಾ ಮಾಡ್ತೀನಿ, ನಾನು ತುಂಬಾ ಇಂಟರ್ಫಿಯರ್ ಮಾಡ್ತೀನಿ. ಆದ್ರೆ ನಾನು ಯಾವತ್ತೂ ನಾನ್ ಕೊಟ್ಟಿರೋ ಲೈನ್ಸ್ಗೆ ಈ ಲೈನ್ ನಾನ್ ಬರ್ದಿದ್ದು ಅಂತ ಮೆನ್ಷನ್ ಮಾಡಿಲ್ಲ. ಇದು ನನ್ನ ಲೈನ್ ಅಂತ. ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗುತ್ತೆ, ಸಿನಿಮಾ ಮಾಡೋದವ್ರಿಗೆ. ಆದ್ರೆ ಇಷ್ಟು ವರ್ಷದ ಪ್ರಯಾಣದಲ್ಲಿ, ಅನುಭವದಲ್ಲಿ ಬರೀತೀನಿ, ಏನೋ ಮಾಡ್ತೀನಿ, ನನಗನ್ಸುತ್ತೆ ನಾನು ಇಲ್ಲ ಇದು ತಪ್ಪ ಅನ್ಸುತ್ತೆ, ಅವಾಗ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ ತಪ್ಪು ಅಂತ. ಆದ್ರೆ ಅದಕ್ಕ ಜನರನ್ನ ರಿಯಾಕ್ಷನ್ ನೋಡಿದಾಗ ನನಗೆ ತುಂಬಾ ಅಸಹ್ಯ ಆಗುತ್ತೆ. ಏನು ಮೆತ್ತಗಾಗ್ತಾ ಇದ್ದೀನಿ ನಾನು ಒಳಗಡೆಯಿಂದ. ಏನಪ್ಪ ಇದೆಲ್ಲ, ಯಾಕೆ ಹಿಂಗಾಗುತ್ತಪ್ಪ ಅಂತ. ಸೊ ಅದಕ್ಕೆ ನೋಡಿ ಇವತ್ತಿನ ದಿನ ನಾನು ಒಬ್ಬ ತಂದೆ ಆಗಿ ನನ್ಗೇನ್ ಅನ್ಸುತ್ತೆ ಅಂದ್ರೆ ನನ್ನ ಮಗ ಕೂಡ ಎಲ್ಲೋ ಈ ತರ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಹೋಗಿರ್ಬೋದಾ ಅಂದ್ರೆ ಇದು ನನ್ನ ನೋವು ಮಾತ್ರ ಅಲ್ಲ, ಎಲ್ಲಾ ತಂದೆಗಳು ಯೋಚನೆ ಮಾಡ್ತಿರ್ಬೋದು. ಇದರ ಸೊಲ್ಯೂಷನ್ ಒಳ್ಳೇದಾಯ್ತು. ನಾನಿಲ್ಲಿ ಬಂದಿದ್ದು ನನಗೆ ಟಯರ್ಡ್ ಆಗಿತ್ತು, ಆಕ್ಚುಲಿ ಹೋಗ್ಲಾ ಬೇಡ ಅಂತ ಯೋಚಿಸ್ತಾ ಇದ್ದೆ. ನಿಜ ಹೇಳ್ತೀನಿ ರಜತ್, ನಾನು ಬಂದು ತುಂಬಾ ಖುಷಿ ಆಗ್ತಿದೆ ನನಗೆ. ಈ ಮಾಧ್ಯಮದ ಮುಖಾಂತರ ನನಗನ್ಸಿದ್ದನ್ನ ನಾನು ಹೇಳಬೇಕು ಅಂತ, ಜನರಿಗೆ ನನ್ನ ವಿಷಯ ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಇದ್ರ ಅರ್ಥ ನಾನು ಸೋತ್ ಹೋಗಿದ್ದೀನಿ ಅಂತಲ್ಲ. ನನಗನ್ಸುತ್ತೆ ಇದರಲ್ಲೇ ಕೆಲವ್ರು ಮಕ್ಳು ಆಚೆ ಬರ್ತಾರೆ, ಏನೋ ಮಾಡ್ತಾರೆ, ನಾಳೆ ಏನೋ ಮಾಡ್ತಾರೆ, ಅವ್ರು ಇಲ್ಲಿ ಕೂತ್ಕೊಂಡ್ಬೋದು ನಾಳೆ. ಮತ್ತದೇ ಅನುಭವದಿಂದ ಬೇರೆಯವ್ರು ಉತ್ತೇಜಿತರಾಗಿ ಇನ್ನೊಬ್ಬನು ಬೆಳಿತಾನೆ.
ದೇಶದ ಯುವಜನತೆ ರಸ್ತೆನಲ್ಲಿ ನಡೀತಾ ಇದ್ದಾರೆ, ಕೆಲವೊಮ್ಮೆ ನಾಯಕರ ಜೊತೆ, ಕೆಲವೊಮ್ಮೆ ನಾಯಕರು ಇಲ್ಲದ ಹಾಗೆ. ಮತ್ತೆ ಅವರು ಒಂದೇ ಮಾತರಂನ ಘೋಷಣೆ ಕೂಗ್ತಾ ಇದ್ರು, ಭಾರತ್ ಮಾತಾ ಕಿ ಜೈ ಅಂತ ಇದ್ರು, ಮತ್ತೆ ಸರ್ಕಾರ ತಲೆಬಾಗೋ ಹಾಗೆ ಬಲವಂತ ಮಾಡ್ತಾ ಇದ್ರು. ಅಯ್ಯೋ, ಖಂಡಿತ ಮಾಡ್ತಾರೆ. ಇವರೇ ಅಲ್ವಾ ನಮ್ಮ ನಾಳೆನ ಶಕ್ತಿ. ನೀವು ಇನ್ ಸ್ವಲ್ಪ ದಿನಕ್ಕೆ ಬರೀ ಆಶೀರ್ವಾದ ಕೊಡಕ್ ಮಾತ್ರ ನಿಂತ್ಕೋಬೇಕ್ರಿ. ಇನ್ನೇನು ಅಂದ್ರೆ ನೀವು, ನಾನಂತೂ ಇವ್ರ ಜೊತೆ ಹೋಗ್ತೀನಿ.